ಹಾಯ್ ಹಲೋ ಫ್ಯಾಮಿಲಿ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ. ರಾಯರು ಅಂದರೆ ಯಾರಿಗಿಷ್ಟ ಹೇಳಿ? ರಾಯರ ಪವಾಡಗಳು ತುಂಬ ನೂರಾರು. ರಾಯರನ್ನ ನಮ್ಮದವರು ಯಾವತ್ತೂ ರಾಯರು ಅವ್ರನ್ನ ಕೈ ಬಿಡೋಲ್ಲ. ಅದೇ ರೀತಿ ಇಲ್ಲಿ ಒಂದು ಸಣ್ಣ ಒಂದು ಹುಡುಗಿಯ ರಾಯರ ಬಗ್ಗೆ ಒಂದು ಪವಾಡ ಕಥೆನ, ರಾಯರ ಮಹಿಮೆಯನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋನ ಪೂರ್ತಿ ನೋಡಿ, ಪೂರ್ತಿ ಕೇಳಿಸ್ಕೊಳ್ಳಿ ಅಂತ ಹೇಳ್ತಾ, ಒಂದು ತಂದೆ ತಾಯಿ ದಿಕ್ಕು ಇಲ್ಲದ ಕುಟುಂಬ ಅಲ್ಲಿ ಒಂದು ಹೆಣ್ಣು ಮಗಳು, ಆಕೆಗೆ ಇಬ್ಬರು ಅಣ್ಣ ತಮ್ಮಂದಿರು ಜೊತೆಗೆ ಜೀವನ ನಡೆಸುತ್ತಿರ್ತಾರೆ. ಅವರ ಹಣೆಬರಕ್ಕೆ ಅವರು ಜಾಸ್ತಿ ವಿದ್ಯಾಭ್ಯಾಸವೂ ಸಹ ಮಾಡಿರುವುದಿಲ್ಲ. ಅವರ ವಿದ್ಯಾರ್ಹತೆಗಳು ಅನುಗುಣವಾಗಿ ಆಕೆ ಗೌರ್ಮೆಂಟ್ಸ್ನಲ್ಲಿ ಕೆಲಸ ಮಾಡಿ ಆ ಹೆಣ್ಣು ಮಗಳೇ ನೋಡಿಕೊಳ್ಳಬೇಕಾಗಿರುತ್ತದೆ. ಅಂತಹ ಒಂದು ಕೆಟ್ಟ ಬಡತನ ಅವರಿಗೆ ಕಾಡುತ್ತಾ ಇರುತ್ತದೆ. ಆಕೆಗೆ ಕೇವಲ 6,000 ರೂಪಾಯಿ ಸಂಬಳವಿರುತ್ತದೆ. ಬೆಂಗಳೂರಿನಂತಹ ಒಂದು ದೊಡ್ಡ ನಗರದಲ್ಲಿ ವಾಸಿಸುವ ಜನರಿಗೆ ಅದು 1,000 ಹಣ ಬಹಳ ಕಡಿಮೆ. 6,000 ಹಣ ಬಹಳ ಕಡಿಮೆ. ಅಲ್ಲಿ ವಾಸಿಸುವವರಿಗೆ ಸಂಬಳಕ್ಕಿಂತ ಖರ್ಚುಗಳೇ ಹೆಚ್ಚಾಗಿರುತ್ತದೆ. 6,000 ಕೇವಲ ಒಂದು ವಾರದಲ್ಲಿ ಖರ್ಚಾಗುತ್ತದೆ. ಹಳ್ಳಿಯ ಕಡೆ ಹೇಗಾದರೂ ಜೀವನ ನಡೆಯುತ್ತದೆ. ಆದರೆ ಸಿಟಿಗಳಲ್ಲಿ 6,000 ರೂಪಾಯಿ ಜೀವನ ಮಾಡುವುದು ಕಷ್ಟ. ಹಾಗಾಗಿ ಆ ಹೆಣ್ಣು ಮಗಳು ರೋಸಿ ಹೋಗಿರುತ್ತಾಳೆ. ತಾನೊಬ್ಬಳೇ ದುಡಿದು ಅಣ್ಣ ತಮ್ಮಂದಿರನ್ನು ಸಾಕಿ ಮನೆಯ ಖರ್ಚನ್ನು ಎಲ್ಲವನ್ನು ನಿಭಾಯಿಸಿಕೊಂಡು ಹೋಗಿರಬೇಕಾಗುತ್ತದೆ. ಇಂಥ ಬಡತನದಲ್ಲಿ ಬೆಳೆಯುತ್ತಿದ್ದ ಆ ಕುಟುಂಬಕ್ಕೆ 3 ಹೊತ್ತು ಊಟ ಮಾಡುವುದು ಒಂದು ದೊಡ್ಡ ಹಬ್ಬದ ರೀತಿ. ಏಕೆಂದರೆ ಎಷ್ಟು ನಿತ್ಯ ಗಾಯಕವಾಗಿರುತ್ತದೆಂದರೆ ಅವಳ ತಮ್ಮಂದಿರು ಕೂಡ ಸಹ ಯಾವ ಕೆಲಸಕ್ಕೂ ಹೋಗುವುದಿಲ್ಲ. ಅಂತಹ ಸಂದರ್ಭದಲ್ಲಿ ಆಕೆಗೆ ರಾಯರ ಮೇಲೆ ಭಕ್ತಿ ಶುರುವಾಗುತ್ತದೆ. ಅವರ ಮನೆಯ ಪಕ್ಕದಲ್ಲಿಯೇ ರಾಯರ ಮಠವಿರುತ್ತದೆ. ಆದರೆ ಎಂದೂ ಹೋಗಿ ಪೂಜೆ ಮಾಡುವುದಾಗಲಿ ಕೈ ಮುಗುವುದಾಗಲಿ ಮಾಡಿರುವುದಿಲ್ಲ. ಆದರೆ ಒಂದು ಬಾರಿ ಆಕೆಗೆ ರಾಯರ ದರ್ಶನ ಮಾಡಬೇಕೆಂದು ಎನಿಸುತ್ತದೆ. ಅಲ್ಲಿ ರಾಯರ ದರ್ಶನ ಮಾಡಿ ಕೈ ಮುಗಿದು ಬಂದಾಗ ಅಲ್ಲಿ ಕೆಲವರು ರಾಯರ ಮಹಿಮೆಗಳನ್ನು ಹೇಳುತ್ತಿರುವುದನ್ನು ಕಂಡು ಆಕೆಗೆ ರಾಯರ ಮೇಲೆ ನಂಬಿಕೆ ಹೆಚ್ಚಾಗಿ ಒಂದು ಅಂಗೈ ಅಗಲದ ಒಂದು ರಾಯರ ಫೋಟೋವನ್ನು ತೆಗೆದುಕೊಂಡು ರಾಯರ ಫೋಟೋವನ್ನು ಮನೆಯಲ್ಲಿ ಇಟ್ಟು ಪೂಜೆ ಮಾಡಲು ಶುರು ಮಾಡುತ್ತಾಳೆ. ಏನಂದರೆ ರಾಯರ ಮಹಿಮೆ ನೂರಾರು ಅಲ್ವಾ ಫ್ರೆಂಡ್ಸ್? ಯಾಕಂದರೆ ರಾಯರನ್ನ ನಮ್ಮದವ್ರನ್ನ ಯಾವತ್ತೂ ರಾಯರು ಕೈ ಬಿಡುವುದಿಲ್ಲ. ನನ್ನ ಜೀವನದಲ್ಲೂ ಹಾಗೇ ಆಗಿದೆ. ಈ ಒಂದು ಕಥೆಯಲ್ಲೂ ಸಹ ಈ ಹುಡುಗಿ ರಾಯರನ್ನು ನಂಬಿಯೇ ಪೂಜೆಯನ್ನು ಮಾಡ್ತಾ ಹೋಗ್ತಾಳೆ. ಮುಂದೆ ಕಥೆನ ನಾನು ನಿಮಗೆ ಹೇಳ್ತೀನಿ ನೋಡಿ. ಬಡತನದಲ್ಲಿ ಬೇಯುತ್ತಿದ್ದ ಕುಟುಂಬಕ್ಕೆ 3 ಹೊತ್ತು ಊಟ ಮಾಡುವುದು ಒಂದು ದೊಡ್ಡ ಹಬ್ಬದ ರೀತಿ. ಏಕೆಂದರೆ ಎಷ್ಟು ನಿಶ್ಚರವಾಗಿರುತ್ತದೆ ಎಂದರೆ ತುಂಬ ಕಷ್ಟವಾಗಿರುತ್ತದೆ. ಹಾಗೆಯೇ ಅವಳು ರಾಯರನ್ನು ಪೂಜೆ ಮಾಡುತ್ತಾ ಅವಳು ರಾಯರ ಮುಂದೆ ಬೇಡಿಕೊಳ್ಳುವುದೊಂದೇ, ನಮ್ಮ ಕಡುಬಡತನವನ್ನು ನೀವು ದೂರ ಮಾಡಬೇಕು. ನಾವು 3 ಹೊತ್ತು ಊಟವನ್ನು ಮಾಡುವಂತೆ ಈ ಬಡತನದಿಂದ ಸ್ವಲ್ಪ ನಮಗೆ ನೆಮ್ಮದಿ ಕೊಡಿ ರಾಯರೇ. ನಾವು ಹುಟ್ಟಿದಾಗಿನಿಂದ ಇವತ್ತಿನವರೆಗೂ ಬರೀ ಕಷ್ಟದಲ್ಲೇ ಬೆಳೆಯುತ್ತಿದ್ದೇವೆ. ನಮಗೆ ಸಂತೋಷ, ನೆಮ್ಮದಿ ಎನ್ನುವುದು ಏನೆಂದೂ ಸಹ ಗೊತ್ತಿಲ್ಲ. ಆದರೆ ನಾನು ನಿಮ್ಮ ಪೂಜೆಯನ್ನು ಮಾಡುತ್ತಿದ್ದೇನೆ ಹಾಗೂ ಮಾಡುತ್ತಲೇ ಇರುತ್ತೇನೆ ನನ್ನ ಕೊನೆಯ ದಿನಗಳವರೆಗೂ ಎಂದು ಬೇಡಿಕೊಂಡು ಅಳುತ್ತಾಳೆ. ಹಾಗೆ ಆಕೆ ಕೇವಲ 3 ತಿಂಗಳು ಸಹ ಪೂಜೆಯನ್ನು ಮಾಡುತ್ತಾಳೆ. ಏಕೆಂದರೆ ನಾವು ಅವ್ರವ್ರು ಹೇಳಿದ್ರು ಅಂತ ನಾವು ಪೂಜೆ ಮಾಡೋದಾಗಲಿ ಏನೂ ಇಲ್ಲ. ನಮ್ಮ ಮನಸ್ಸಿಗೆ ನಾವು ನಮ್ಮ ದೈವಶಕ್ತಿ ನಾನು ನಂಬಿದ್ದೀನಿ ಅಂತ ಅನ್ನೋದಾದರೆ ದೈವ ಶಕ್ತಿ ನಮ್ಮನ್ನು ಕೊನೆ ತನಕ ಈಗ ಕಷ್ಟ ಕೊಡ್ಬೋದು, ಆದರೆ ಕೊನೆ ತನಕ ಕಷ್ಟವನ್ನು ಕೊಟ್ಟು ಹೇಗೆ ಇವರು ನಿಭಾಯಿಸ್ತಾರೆ ಅನ್ನೋದೇ ದೇವರ ಮಹಿಮೆ. ಒಂದು ದಿನ ಅವಳಿಗೆ ಅವರ ಅಜ್ಜಿಯ ಮನೆಯ ಕಡೆಯಿಂದ ಕರೆ ಬರುತ್ತದೆ. ಏಕೆಂದರೆ ತಂದೆ ತಾಯಿ ಇಲ್ಲದ ಮಕ್ಕಳು, ಅವರ ತಾಯಿ ಇಲ್ಲದಿದ್ದರೂ ತಾಯಿಯ ಮನೆಯ ಕಡೆಯಲ್ಲಿ ಸ್ವಲ್ಪ ಆಸ್ತಿಗಳು ಇರುತ್ತದೆ. ಆ ಆಸ್ತಿಗಳ ಬಗ್ಗೆ ಇವರಿಗೂ ಸಹ ಅಷ್ಟೊಂದು ಆಸಕ್ತಿ ಇರುವುದಿಲ್ಲ ಹಾಗೂ ಅವರು ಸಹ ಆಸ್ತಿ ಕೊಡುವುದರ ಬಗ್ಗೆ ಏನು ಮಾತನಾಡುವುದಿಲ್ಲ. ಆದರೆ ಒಂದು ಬಾರಿ ಕರೆ ಮಾಡಿ ಆಸ್ತಿಯನ್ನು ಪಾಲುವನ್ನು ಮಾಡುತ್ತಿದ್ದೇವೆ, ನೀವು ಒಂದು ಸಹಿಯನ್ನು ಮಾಡಬೇಕು, ನಿಮ್ಮ ಪಾಲಿನ ಆಸ್ತಿ ನಿಮಗೆ ನೀಡುತ್ತೇವೆ ಎಂದು ಹೇಳುತ್ತಾರೆ. ಈ ವಿಷಯವನ್ನು ಕೇಳಿದ ತಕ್ಷಣ ಆಕೆ ಕಣ್ಣಲ್ಲಿ ನೀರು ಸುರಿಯಲಾರಂಭಿಸುತ್ತದೆ. ಸಂತೋಷಕ್ಕೆ ಏನು ಮಾಡಬೇಕೆಂದು ತಿಳಿಯುವುದಿಲ್ಲ. ಅದಾದ ಬಳಿಕ ಆಸ್ತಿ ಸಾಲಾಗಿ ಬಹಳಷ್ಟು ಹಣ ಅವರಿಗೆ ಬರುತ್ತದೆ. ಆದರೆ ಜೀವನ ಮಾಡಲು ಒಂದು ತುತ್ತು ಊಟ ಮಾಡಲು ಕಷ್ಟ ಎನ್ನುತ್ತಿದ್ದ ಹೆಣ್ಣು ಮಗಳು ಹಾಗೂ ಅವರ ಅಣ್ಣ ತಮ್ಮಂದಿರು ಬೆಂಗಳೂರಿನಂಥ ಒಂದು ಊರಿನಲ್ಲಿ ತಮ್ಮದೇ ಆದ ಒಂದು ಮನೆಯನ್ನು ತೆಗೆದುಕೊಂಡು ಜೀವನವನ್ನು ಸಾಗಿಸುತ್ತಾರೆ. ಇದೇ ವಿಧಿ ಲಿಖಿತ ಎಂದರೆ ಮತ್ತು ದೇವರ ಮಹಿಮೆ ಅಂತಲೇ ಸಹ ಹೇಳ್ಬೋದು. ಏಕೆಂದರೆ ಊಟ ಮಾಡೋಕ್ಕೂ ಗತಿ ಇಲ್ಲದಿದ್ದವರ ಅಂಥ ಸ್ಥಿತಿಯಲ್ಲಿದ್ದ ಆ ಕುಟುಂಬವು ದೇವರನ್ನು ಅಂದರೆ ರಾಯರನ್ನು ಅವಳು ಪೂಜಿಸತೊಡಗಿದಾಗ ಆ ಟೈಮಲ್ಲೇ ಅಂದರೆ ದೇವ್ರನ್ನ ಪೂಜಿಸೋ ಟೈಮಲ್ಲೇ ಅವರ ಆಸ್ತಿ ಅಂದರೆ ಮೊದಲಿಂದನೂ ಆಸ್ತಿ ಬಗ್ಗೆ ಮಾತಾಡಿದ್ದ ಕುಟುಂಬ ಹೀಗೆ ಬಂದಿದೆ ಅಂದರೆ ಅದು ರಾಯರ ಮಹಿಮೆ ಅಂತಲೇ ಪವಾಡ ಅಂತಲೇ ಸಹ ನಾವು ಹೇಳಬಹುದು.
ಹೀಗೆ ಇಂತಹ ಅದ್ಭುತ ಪವಾಡ ಕೇವಲ ರಾಯರಿಂದ ಮಾತ್ರ ಸಾಧ್ಯ. ಏಕೆಂದರೆ ಎಷ್ಟೋ ಕಷ್ಟದಲ್ಲಿ ಬೆಳೆಯುತ್ತಿದ್ದ ಹೆಣ್ಣು ಮಗಳು, ಅವಳ ಒಂದೇ ಒಂದು ಪ್ರಾರ್ಥನೆಗೆ ರಾಯರು ಒಲಿದು ಅವರ ಒಂದು ಆರ್ಥಿಕ ಪರಿಸ್ಥಿತಿಯನ್ನು ನಿವಾರಿಸುವಂಥ ಶಕ್ತಿ ಮತ್ತು ಎಂದೂ ಇರದಂಥ ಆಸೆ ಅವರಿಗೆ ಒಂದು ವರವಾಗಿ ಬರುತ್ತದೆ ಎಂದರೆ ನಿಜಕ್ಕೂ ರಾಯರ ಪವಾಡ ಮತ್ತು ಮಹಿಮೆ ಎಂದೇ ಸಹ ಹೇಳಬಹುದು. ರಾಯರನ್ನು ಯಾವತ್ತೂ ನಮ್ಮನ್ನ ಕೈ ಬಿಡೋಲ್ಲ, ಯಾವಾಗಲೂ ಕೊನೆ ತನಕ ಇರ್ತಾರೆ. ನಾನು ಸಹ ನನಗೆ ಬುದ್ಧಿ ಬಂದಾಗಿದ್ದರಿಂದ ರಾಯರನ್ನ ನಾನು ಪೂಜಿಸ್ತಾ ಇದ್ದೀನಿ, ಆರಾಧಿಸ್ತಾ ಇದ್ದೀನಿ. ನನ್ನ ಕಷ್ಟಗಳು ರಾಯರೇ ಅಂತ ಹೇಳಿದ ತಕ್ಷಣವೇ ನನಗೆ ರಾಯರು ನನ್ನ ಬೆನ್ನ ಹಿಂದೆನೇ ಇರ್ತಾರೆ ಅನ್ನೋ ಒಂದು ನಂಬಿಕೆ, ಒಂದು ವಿಶ್ವಾಸ ನನಗೆ ರಾಯರ ಮೇಲೆ ತುಂಬಾ ಇದೆ ಫ್ರೆಂಡ್ಸ್. ಇದು ನಮ್ಮ ರಾಯರ ಬಗ್ಗೆ ನಾನು ಹೇಳುವಂಥ ಒಂದು ಚಿಕ್ಕ ಒಂದು ಕತೆ ಅಂತಲೂ ಸಹ ಹೇಳ್ಬೋದು. ಓಕೆ, ಈ ಸ್ಟೋರಿ ನಿಮಗೆ ಇಷ್ಟ ಆಗಿದೆ, ಈ ಕತೆ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ದರೆ ನಿಮ್ಮ ಅಭಿಪ್ರಾಯ ಮತ್ತು ನಿಮ್ಮ ಅಭಿಪ್ರಾಯವನ್ನು ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ದಯವಿಟ್ಟು ಈ ವಿಡಿಯೋವನ್ನು ದಯವಿಟ್ಟು ನೋಡಿ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಮಗೂ ಸಪೋರ್ಟ್ ಮಾಡಿ. ಇಂತಹ ಹಲವಾರು ಕತೆಗಳನ್ನ ನಾನು ರಾಯರ ಬಗ್ಗೆ ಇನ್ನು ಮುಂದೆ ಆಗ್ತಾ ಹೋಗ್ತೀನಿ, ಅಂದರೆ ವಾಲಲ್ಲಿ ಆಗ್ತಾ ಹೋಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಕ್ಷಮಿಸಿ. ಧನ್ಯವಾದಗಳು.